ಹಲೋ, ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಚನಾ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಬೆಳಿಗ್ಗೆನೆ ನನ್ನ ತಮ್ಮ ನನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ದ. ಅಲ್ಲಿಂದ ನಾನು ಬಸ್ ಹತ್ಕೊಂಡು ನನ್ನ ಫ್ರೆಂಡ್ ಏರಿಯಾಗೆ ಬಂದೆ. ಸೊ ನಾನಿಲ್ಲಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ಶಿ ಕೇಮ್. ಇದೆ ನೋಡಿ ನಂದು ಫ್ರೆಂಡು. ಆಯ್ತಿನೋ, ಎಲ್ಲಿಗೋಗ್ತಾ ಇದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ ನನ್ನನ್ನ? ಒಂದು ಪುಟ್ಟ ಕಂದಮ್ಮನ ನೋಡಕ್ಕೆ. ಸರಿ ಬಾ ಹೋಗೋಣ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಎಲೆಕ್ಟ್ರಾನ್ ಸಿಟಿ ರೋಡಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಟೈಮು 12:30. ಎಂಥದೇನೆ ಇದು, ಹೆಡ್ಲೈಟ್ ಆಫ್ ಆಗ್ತಾ ಇಲ್ಲ ಇದು. ವೆರಿ ನೈಸ್. ದೇವ್ರೇ, ಗಾಡಿ ಓಡಿಸ್ತಾಳೆ ಗೈಸ್. ಇವಳಿಗೆ ಇದು ಹೆಡ್ಲೈಟ್ ಅಂತ ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಟ್ರಾಫಿಕಲ್ಲಿ ಸಿಗಾಕೋಗ್ಬಿಟ್ಟಿದ್ದೀವಿ. ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ನಾವು ಆನೆಕಲ್ಗೆ ಹೋಗ್ತಾ ಇದ್ದೀವಿ. ಟು ಸರ್ಪ್ರೈಸ್ ಮೈ ಫ್ರೆಂಡ್. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಟ್ರಾಫಿಕಲ್ಲೇ ಇದ್ದೀವಿ ನಾವು. ಹೋಗ್ತಾ ಇದ್ದೀವಿ, ಸಿಟಿ ಹತ್ರ ಇದ್ದೀವಿ ನಾವು. ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ. ಮೇ ಬಿ ಇನ್ನೊಂದು 20 ಮಿನಿಟ್ಸ್ ಆಗ್ಬೋದು. ಹಾಂ, ಏನು ದಿನ ಪಾಪ ನಮ್ಮ ದಿನ ಫೋನಲ್ಲಿ ಮಾತಾಡ್ತಿದ್ದಾಳೆ, ನಮ್ಗೆ ಕೇಳಿಸ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಪೊಲ್ಯೂಷನು. ರೋಡು ಸೂಪರ್ ಆಗಿದೆ, ಗಾಡಿನೂ ಸೂಪರ್ ಆಗಿದೆ, ನಾವು ಸೂಪರ್ ಆಗಿದ್ದೀವಿ. ಏನು ದಿನ ನಾವು ಸೂಪರಾಗಿ ಹೋಗ್ತಾ ಇದ್ದೀವಿ. ಹಾಂ, ಒಂದು ಮಾತ್ರ ಇಲ್ಲ ಅಂತ. ಏನು ಏನು ಬ್ರೋ, ಏನಿಲ್ಲ. ಹಾಂ, ಬೇಡ ಬೇಡ ಬೇಡ, ಗೊತ್ತಾಯ್ತು ಗೊತ್ತಾಯ್ತು. ಸೀಕ್ರೆಟ್ ಹಂಗೆಲ್ಲ ಹೇಳ್ಬಾರ್ದು. ಅದು ಒಂದು ಕಾಲ ಬರುವುದು, ಅಲ್ಲಿವರೆಗೂ ಕಾಯೋದು, ಶ್ರಮ ಪಡೋದು. ಅದೇನೋ ಹೇಳ್ತಾರಲ್ಲ ಅದೇನೋ. ಎಸ್, ಫೈನಲಿ ಈ ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಡು ಹಿಂಗೋ ಬಂದಿದ್ದೀವಿ. ಅವ್ರ ಮನೆ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಡೋಣ, ಮಾಡಿಬಿಟ್ಟು ಹೋಗೋಣ. ಅಲ್ಲಿ ಮೇಲೆ ಕಾಣ್ತಿದ್ಯಲ್ಲ, ಇದೇ ಅವ್ರ ಮನೆ. ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಸೊ ಬನ್ನಿ. ನಮ್ದೇನದು ಸ್ಕಿನ್ನಿಗೆ ಎಷ್ಟು ಕ್ಲಿಯರ್ ಇದೆ ಗೊತ್ತಾ ಫ್ರೆಂಡ್ಸ್, ಆದರೆ ಪಾಪ ಪಿಂಪಲ್ ಆಗಿಬಿಟ್ಟಿದೆ ಅಂತ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ ನೋಡಿ. ಹೆಲ್ಮೆಟ್ ಇಡೋದು ಮರ್ತಿ ಹೆಲ್ಮೆಟು ಎತ್ಕೊಂಡು ಹೋಗ್ತಾ ಇದ್ದಾಳೆ ಮೇಲೆ. ಓಕೆ, ಅವ್ರ ಮನೆಗೆ ಬಂದಿದ್ದೀವಿ, ನೋಡೋಣ ಬನ್ನಿ. ಇದೇ ಮನೆ ತಾನೇ, ಇದೇ ಮನೆ. ಅಲ್ಲಿ ಸರಿ ಬರ್ತಿಲ್ಲ.
ಇದು ನನ್ನ ಫ್ರೆಂಡ್ ಆಶಾ ಅವ್ರ ಅಮ್ಮ. ಅವ್ರಿಗೆ ವಿಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಿರಲಿಲ್ಲ. ಮೈಕ್ ಬೇರೆ ಆಫ್ ಆಗೋಗಿತ್ತು, ವಾಯ್ಸೇ ಕೇಳಿಸ್ತಿಲ್ಲ. ಇದು ನನ್ನ ಫ್ರೆಂಡ್ ಆಶಾ. ಆಮೇಲೆ ಅವಳದೇ ಪಾಪು ನೋಡೋಕೆ ಬಂದಿರೋದು ನಾವು. ಪಾಪು ಮುಖ ತೋರಿಸಲ್ಲ ಗೈಸ್, ಪಾಪು ದೃಷ್ಟಿ ಆಗುತ್ತೆ ಅಂತ. ಇವಾಗಿನ್ನ 2 ಮಂತ್ಸ್ ಅಷ್ಟೇ ಅದಕ್ಕೆ. ತುಂಬ ಕ್ಯೂಟಾಗಿತ್ತು, ಪುಟ್ಟ ಪುಟ್ಟ ಫುಲ್ ನಿದ್ದೆನೇ ಮಾಡ್ತಾಯಿದ್ಲು. ನಾವು ಹೋಗೋ ಟೈಮಲ್ಲಿ ಎದ್ದಿದ್ದಾಳೆ. ಸೊ ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಫೈನಲಿ ಪಾಪು ಎದ್ಲು. ಅವಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಮುದ್ದು ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಪಾಪು ಫೇಸ್ ಅಂತೂ ತೋರ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಅವಳದು ಪಾಪು ಪುಟಾಣಿ ಕಾಲಿರುತ್ತಲ್ಲ ಅದನ್ನ ಫೋಟೋ ಹಾಕಿರ್ತೀನಿ ನೋಡಿ. ದಿನ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಹೋದ್ಲು. ನಾನು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫ್ರೆಂಡ್ಸ್, ಬಸ್ ಸಿಕ್ಕಾಬಟ್ಟೆ ರಶ್ ಇತ್ತು. ಅದು ಅಲ್ಲದೆ ನಮ್ಮ ಮನೆಗೆ ಬರೋಕ್ಕೆ 2 ಬಸ್ಸು, ಆದರೆ ನಾನು 4 ಬಸ್ ಅಂತ ಹೇಳ್ತಿದ್ದೀನಿ. ಅಷ್ಟು ರಶ್ಶು. ಇಂಥ ಬ್ಯಾಡ್ ಟೈಮ್ ಅಂದರೆ ಫ್ರೆಂಡ್ಸ್, ನಮ್ಮ ಮನೆ ಹತ್ರ 8 o'clock ಬಸ್ ಸ್ಟಾಪ್ ಆಗುತ್ತೆ. ನನ್ನ ಕರ್ಮ, ರೀಚಾರ್ಜ್ ಕೂಡ ಖಾಲಿ, ಕ್ಯಾಬ್ ಬುಕ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಪಾಪ ಈ ತಾತ ನನಗೆ ಡ್ರಾಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ತಾತ. ಎಸ್, ಫೈನಲಿ ಮನೆಗೆ ಬಂದೆ. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.